ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲಿ ನಟ ದರ್ಶನ್ ಎದುರಿಸುತ್ತಿರುವ ಕೊಲೆ ಕೇಸ್ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಈಗಾಗಲೇ ದರ್ಶನ್ ಪರ ಅಭಿಮಾನಿಗಳು ಡಿ ಬಾಸ್ ಜೈ ಬಾಸ್ ಅಂತಿದ್ದಾರೆ, ಅದು ಒಂದು ಕಡೆ. ಆದರೆ ಸರ್ಕಾರದ ಭಾಗವಾಗಿರುವಂತಹ, ಸರ್ಕಾರವನ್ನ ಪ್ರತಿನಿಧಿಸ್ತಾ ಇರುವಂತಹ ಜನಪ್ರತಿನಿಧಿಗಳು ನಟ ದರ್ಶನ್ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು. ರಾಜ್ಯದ ಜನರಿಗೆ ಏನ್ ಸಂದೇಶ ರವಾನೆ ಆಗ್ತಾ ಇದೆ? ಇಂಥ ಹೇಯ ಕೃತ್ಯ, ಚಿತ್ರ ಹಿಂಸೆ, ಯಾವ ಮಟ್ಟಿಗೆ ಹಿಂಸೆ ಕೊಟ್ಟು ಕೊಂದ್ರು, ಅದಕ್ಕೆ ಸಿಕ್ಕಿರುವಂತಹ ಸಾಕ್ಷಿ, ಪೊಲೀಸ್ ಇನ್ವೆಸ್ಟಿಗೇಷನ್, ಇಂಟರೋಗೇಷನ್ ಎಲ್ಲವೂ ಕೂಡ ಸ್ವಚ್ಛ ಕನ್ನಡಿಯಂತೆ ಮುಂದೆ ಇರುವಾಗ ಇಲ್ಲೊಬ್ಬ ಶಾಸಕರು ದರ್ಶನ್ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು, ಇವರೇ ಸರ್ಟಿಫಿಕೇಟ್ ಕೊಡ್ತಾ ಇರೋದು. ಹಾಗಿದ್ರೆ ಯಾಕೆ ಬೇಕು ನ್ಯಾಯಾಂಗ ವ್ಯವಸ್ಥೆ, ಯಾಕೆ ಬೇಕು ಪೊಲೀಸ್ ಇಲಾಖೆ? ಇಷ್ಟು ದಿನ ಏನ್ ಮಾಡ್ತಾ ಇದ್ರು? ಅಭಿಮಾನಿಗಳ ಸಮರ್ಥನೆ ಆಯ್ತು ಶ್ರೀಪಾದ್. ಇಲ್ಲಿವರೆಗೂ ಅಭಿಮಾನಿಗಳು ತಮ್ಮದೇ ಆದಂತ ಸಮರ್ಥನೆ ಮಾಡ್ಕೊಂಡ್ರು. ಜೈ ಡಿ ಬಾಸ್ ಅಂತ ಹೇಳಿದ್ರು, ಬಾಸ್ ಮಾಡಿದ್ದೆ ಸರಿ ಅಂತಂದ್ರು, ಬಾಸ್ ಅವರಿಗೆ ಶಿಕ್ಷೆ ಕೊಟ್ಟಿದ್ದು ಅಂತಂದ್ರು. ಆದ್ರೆ 10 ದಿನಗಳವರೆಗೆ ಇಲ್ಲದಂತಹ ಸಮರ್ಥನೆ ರಾಜಕೀಯ ನಾಯಕರದ್ದು ಇವಾಗ ಯಾಕಿರ್ಬೋದು? ಏನಿರ್ಬೋದು? ಈಗೇನಾದ್ರೂ ಮತ್ತೆ ಷಡ್ಯಂತ್ರ ನಡೀತಾ ಇದೆಯಾ ಶ್ರೀಪಾದ್? ಬಹಳ ಗಂಭೀರವಾದಂತಹ ವಿಚಾರ ಏನಂತಂದ್ರೆ, ಒಬ್ಬನನ್ನ ಕೊಲೆ ಮಾಡಿದರೂ ಕೂಡ ತಪ್ಪೇ ಮಾಡಿಲ್ಲ ಅನ್ನುವಷ್ಟರ ಮಟ್ಟಿಗೆ ಸಮರ್ಥನೆ ಮಾಡಿಕೊಳ್ಳುವಂತ ಮನಸ್ಥಿತಿಗೆ ಈ ರಾಜಕಾರಣಿಗಳು ಬಂದ್ರಂತಂದ್ರೆ ಇದಕ್ಕಿಂತ ದುರಂತ ಮತ್ತೊಂದು ಇಲ್ಲ. ಯಾರೋ ಒಬ್ರು ಕೊಲೆ ಮಾಡ್ತಾರೆ, ಹಾದಿಗೆ ಹೋಗೋರ್ನ, ಬೀದಿಗೆ ಹೋಗೋರ್ನ ಶೆಡ್ಡಿಗೆ ಬರ್ಕೊಂಡ್ಬಂದು ಹೊಡಿತಾರೆ ಅಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರ ಒಂದ್ ಕಡೆ ಪಕ್ಕಕ್ಕೆ ಇಟ್ಬಿಡೋಣ. ಅಂದ್ರೆ ಇವ್ರು ಆಡಿದ್ದೇ ಆಟ, ಮಾತಾಡಿದ್ದೇ ಶಾಸನ, ನಮ್ಮನ್ನು ಕೇಳೋರು ಯಾರು ಅನ್ನೋ ಮನಸ್ಥಿತಿಗೆ ಬರೋದಕ್ಕೆ ಕಾರಣ ಇಂಥ ರಾಜಕಾರಣಿಗಳ. ಹಾಗಿದ್ರೆ ಇವರ ಬ್ಯಾಕ್ ಸಪೋರ್ಟ, ಸರ್ಕಾರದ ಭಾಗ ಇವರು, ಈ ಶಾಸಕರು. ಹಾಗಿದ್ರೆ ಸರ್ಕಾರವು ಇವ್ರ ಹಿಂದೆ ಇದೆಯಾ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಖ್ಯಮಂತ್ರಿಗಳು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕ್ಯಾಬಿನೆಟ್ ನಲ್ಲಿಯೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ಮತ್ತೊಂದು ವಿಚಾರ. ಆದ್ರೆ ನೀವು ಸಮರ್ಥನೆ ಮಾಡ್ಕೊಳ್ತಾ ಇರೋದು ಯಾರನ್ನ, ಯಾವ ಕಾರಣಕ್ಕಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ? ಒಳ್ಳೆಯವರು ಅಂತ ಅದೇಗೆ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತೀರಿ ನೀವೇ? ಹಾಗಾದ್ರೆ ದರ್ಶನ್ ಪರವಾಗಿ ಸಮರ್ಥನೆಯನ್ನ ಮಾಡಿಕೊಂಡಂತ ಆ ಶಾಸಕ ಯಾರು ಗೊತ್ತಾ? ನೋಡಿ, ಸಮರ್ಥನೆ ಮಾಡ್ಕೊಂಡಿದ್ದಾರೆ. ದರ್ಶನ್ ಒಳ್ಳೆಯವರಂತೆ, ಸ್ವಲ್ಪ ಮುಂಗೋಪ ಅಂತೆ. ಛೇ 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 ಛೇ, ಏನ್ರಿ ಇದು ಸಮರ್ಥನೆ? ಚೂರು ಮುಂಗೋಪ ಅಂತೆ, ನಂಗೂ ಮುಂಗೋಪ. ಹಂಗಾರೆ ನಾನೇನಾದ್ರು ಮಾಡ್ಬಿಡ್ಲ ಇವಾಗ? ಬೇಜಾನ್ ಕಮೆಂಟ್ಸ್ಗಳು ಬಂದಿದೆ. ದರ್ಶನ್ಗೆ ಸ್ವಲ್ಪ ಮುಂಗೋಪ, ಸಿಟ್ಟು ಜಾಸ್ತಿ. ಸ್ವಲ್ಪ ಮುಂಗೋಪ, ಸಿಟ್ಟು ಜಾಸ್ತಿ, ಎರಡು ಒಂದೇ ಅಲ್ವಾ? ನೋಡಿ, ಆದ್ರೆ ಕೊಲೆ ಮಾಡುವವನಲ್ಲ ದರ್ಶನ್ ಅಂತೆ. ದರ್ಶನ್ ತುಂಬಾ ಸಿಟ್ಟು ಸ್ವಭಾವದವರು ಅಂತ ಹೇಳಿ ಶಾಸಕ ಉದಯ್ ಗೌಡ ಈಗ ಸಮರ್ಥನೆ ಮಾಡ್ಕೊಳ್ತಾ ಇರೋದು. ನನಗೆ ಹಲವು ವರ್ಷಗಳಿಂದ ದರ್ಶನ್ ಗೊತ್ತು ಅಂತ ಹೇಳಿದ್ದಾರೆ. ಆದ್ರೆ ದರ್ಶನ್ ಕೊಲೆ ಮಾಡುವವನಲ್ಲ, ಸ್ವಲ್ಪ ಸಿಟ್ಟು ಜಾಸ್ತಿ, ಮುಂಗೋಪ ಜಾಸ್ತಿ ಅಂತ ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರೋದು. ಈಗ ಈ ಸಮರ್ಥನೆಯನ್ನ ನೋಡಿದಾಗ ಯಾವ ಸಂದೇಶವನ್ನ ಕೊಡ್ತಾ ಇರೋದು ರಾಜ್ಯದ ಜನತೆಗೆ? ಏನ್ ಕೊಡ್ತಾ ಇರೋದು ಹಾಗಾದ್ರೆ? ಬನ್ನಿ ನೋಡೋಣ ಏನ್ ಹೇಳಿದ್ದಾರೆ ಅಂತ. ನಾವು ಸ್ನೇಹಿತರು, ತುಂಬ ವರ್ಷಗಳಿಂದ ಸ್ನೇಹಿತರೆ, ಅದರಲ್ಲಿ ಏನೋ ಬೇರೆ ಯೋಚನೆ ಮಾಡ್ತಿಲ್ಲ. ಸೊ ಇದು ಏನಕ್ಕಾಯಿತು, ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ. ಸೊ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಗೊತ್ತಾಗುತ್ತೆ ವಿಚಾರ ಸತ್ಯಾಸತ್ಯ. ಸೊ ಅದು ನೋಡೋಣ. ಇನ್ನು ನಾವು ಸ್ನೇಹಿತರು, ತುಂಬ ವರ್ಷಗಳಿಂದ ಸ್ನೇಹಿತರೆ, ಅದರಲ್ಲಿ ಏನೋ ಬೇರೆ ಯೋಚನೆ ಮಾಡ್ತಿಲ್ಲ. ಸೊ ಇದು ಏನಕ್ಕಾಯಿತು, ಏನು ವಿಚಾರ ಅನ್ನೋದು ನಮಗೂ ಮಾಹಿತಿ ಇಲ್ಲ. ಸೊ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ನೋಡಿ, ಮಾನ್ಯ ಶಾಸಕರಾಗಿರುವಂತಹ ಉದಯ್ ಗೌಡ ಅವರ ಸಮರ್ಥನೆ ಯಾವ ಮಟ್ಟಿಗೆ ಇದೆ ಅಂತ ಇವರೇ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ದರ್ಶನ್ ಒಳ್ಳೆಯವರು, ಸ್ವಲ್ಪ ಮುಂಗೋಪ, ಸಿಟ್ಟು ಇವ್ರು ಮುಂಗೋಪ ತಗೊಂಡು ನಾವೇನ್ ಮಾಡೋಣ್ರಿ? ಇವ್ರು ದೊಣ್ಣೆ ನಾಯಕ ರಾಜ್ಯಕ್ಕೆ? ಒಬ್ಬ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? ಹಾಗಿದ್ರೆ ಇವ್ರು ಮುಂಗೋಪ, ಇವ್ರು ಸಿಟ್ಟು ಜಾಸ್ತಿ ಆದ್ರೆ ಕಂಡವ್ರನ್ನ ಶೆಡ್ಡಿಕರಿಸಿ ಹೊಡೆದು ಬಿಡೋದಾ? ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನೀವು ಇವರ ಪರವಾಗಿ ನಿಂತ್ಕೋಬೇಕು, ಇವರಿಗೆ ಒಳ್ಳೆಯವರು ಅಂತ ಹೇಳಬೇಕು ಅಂತಂದ್ರೆ ಸಾಕಷ್ಟು ಕಾರ್ಯಗಳಿದೆ,
ಸಾಮಾಜಿಕವಾಗಿ ನೀವು ಸಾಕಷ್ಟು ಕಾರ್ಯಗಳನ್ನ ಮಾಡಿ, ನೀವು ದರ್ಶನ್ ಇಬ್ರು ಸೇರ್ಕೊಂಡು ಒಳ್ಳೆ ಕೆಲಸ ಮಾಡಿ. ಯಾರು ನಿರ್ಗತಿಕರಿದಾರೋ ಅವರಿಗೆ ನಿಮ್ಮ ಆಸ್ತಿಯಲ್ಲಿ ಆಸ್ತಿ ಹಂಚ್ರಿ, ದುಡ್ಡು ಕೊಡ್ರಿ, ಮನೆ ಕಟ್ಟಿಸ್ಕೊಡ್ರಿ, ಶಿಕ್ಷಣಕ್ಕಾಗಿ ದುಡ್ಡನ್ನು ದಾನ ಮಾಡಿ. ಅವಾಗ ನೀವು ಅವ್ರ ಪರವಾಗಿ ನಿಂತ್ರೆ ವಾ ಶಾಸಕರು ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂತ ಹೇಳೋಣ. ಆದ್ರೆ ಈ ಕೇಸಲ್ಲಿ ನೀವೇ ಸರ್ಟಿಫಿಕೇಟ್ ಕೊಡ್ತಾ ಇದ್ರಿ, ಬಹುಶಃ ಋಣ ಸಂದಾಯ ಮಾಡ್ತಾ ಇದ್ರಿ. ಯಾಕಂದ್ರೆ ಇದೇ ಶಾಸಕ ಉದಯ್ ಪರವಾಗಿ ದರ್ಶನ್ MLA ಎಲೆಕ್ಷನ್ ಟೈಮಲ್ಲಿ ಇವರ ಪರವಾಗಿ ಪ್ರಚಾರ ಮಾಡಿದ್ರು. ಅದು ಇದೆಯಲ್ಲ,